ಏನು ಅಂದ್ರೆ ಈಗ ತಂದೆ ತಾಯಿ ವಯಸ್ಸಾಗಿರ್ತಾರೆ. ತಂದೆ ತಾಯಿ ವಯಸ್ಸಾಗಿತ್ತು ಅಂತ ಅವ್ರಿಗೆ ಎಲ್ಲೋ ಬಿಡಕ್ಕಾಗುತ್ತಾ, ಎಲ್ಲೋ ಇದು ಮಾಡಕ್ಕಾಗುತ್ತಾ? ಎತ್ಕೊಳ್ಳೋ ಹಂಗೆ. ಯಾಕಂದ್ರೆ ನಿಮಗೆ ಅದೇ ಆದ ಒಂದು ದುಡಿಮೆ ಕೊಟ್ಟಿರುತ್ತೆ, ಹಾಲ್ ಕೊಟ್ಟಿರುತ್ತೆ, ಎಲ್ಲಾ ರೀತಿ ಸಾವಯವ ಗೊಬ್ಬರ ಕೊಟ್ಟಿರುತ್ತೆ, ಎಲ್ಲಾ ತರ ಕೊಟ್ಟಿರುತ್ತೆ. ಹಾಗೆ ಅವನ್ನು ಕೂಡ ನೀವು ನಿಮ್ಮ ತಂದೆ ತಾಯಿಗಳ ತರನೇ ನೋಡ್ಕೊಂಡು ಅದು ಇದನ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ದೇವರು ತಂದೆ ತಾಯಿ ಕೊಟ್ಟಷ್ಟೇ ನಿಮ್ಗೆ ದನಕರುಗಳನ್ನು ಕೊಟ್ಟಿರ್ತಾರೆ. ಹಾಗೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ. ನಮಸ್ಕಾರ. ಇದು ಐತಿಹಾಸಿಕ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ, ಅದರಲ್ಲೂ ನಮ್ಮ ಚೇತನ್ ರವರು ವಿಜಯ ಘೋಷ್ನ ನ್ಯೂಸ್ನ ವರದಿಯಲ್ಲಿ ನಿಂತಿದ್ದೀನಿ. ಯಾಕೆಂದ್ರೆ ಚೇತನ್ ಅವರು ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿ ನ್ಯೂಸ್ನ ಮಾಡ್ತಾ ಇರ್ತಾರೆ. ಅಂತ ಒಂದು ನ್ಯೂಸ್ ಜೊತೆ ನಾವು ಇಲ್ಲಿ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ನಿಂತಿದ್ವಿ. ಯಾಕೆಂದ್ರೆ ಜಾತ್ರಾ ಮಹೋತ್ಸವ, ಅದರಲ್ಲೂ ದನದ ಜಾತ್ರೆ, ಇಂಥ ಆಧುನಿಕ ಯುಗದಲ್ಲಿ ಈಗ ಯಾಕಂದ್ರೆ ಟ್ರ್ಯಾಕ್ಟರ್, ಬೇರೆ ಕಲ್ಟಿವೇಟರ್, ಬೇರೆ ಬೇರೆ ಯಾವ್ಯಾವ ಬಂದಿದೆ, ಟಿಲ್ಲರ್, ಈ ತರ ಎಲ್ಲ ಆಧುನಿಕ ಯುಗದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಹಿಂದಿನ ಕಾಲದಲ್ಲಿ ತಾವರೆಕೆರೆ ಜಾತ್ರೆ ಹೇಗಿತ್ತು ಅಂದ್ರೆ ಆ ಗತ ವೈಭವ ನಿಜವಾಗ್ಲೂ ನೆನೆಸ್ಕೊಳಕ್ಕೂ ಅಷ್ಟು ಖುಷಿ ಆಗೋದು. ಬಟ್ ಈಗ ಆಧುನಿಕ ಯುಗದಲ್ಲಿ ರೈತರು ಆ ದನಕರುಗಳನ್ನ ಕಟ್ಕೊಡೋದೇ ಕಡಿಮೆ ಆಗಿದೆ. ಅಂತದ್ರಲ್ಲೂ ಕೂಡ ಪ್ರೋತ್ಸಾಹದಾಯಕವಾಗಿ ರೈತರಿಗೆ ಉತ್ತೇಜನವಾಗಿ ಪ್ರೋತ್ಸಾಹ ಕೊಟ್ರೆ ಇಂತ ಜಾತ್ರೆಗಳು ನಡೆಯುತ್ತೆ. ಅದರಲ್ಲೂ ಈಗ ಯಾಕೆಂದ್ರೆ ಈಗ ಎತ್ತುಗಳಿದ್ರೆ ಸಗಣಿ ಬರುತ್ತೆ, ಸಗಣಿ ಬಂದ್ರೆ ಸಾವಯವ ಅಂದ್ರೆ ಮುಂದೆ ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊಳೋದ್ಕಿನ, ಯಾಕಂದ್ರೆ ಆರೋಗ್ಯ ಕೆಟ್ಟೋಗ್ತಾ ಇದೆ. ಆದ್ರೆ ಸಾವಯವ ಕೃಷಿನ ಮಾಡ್ಬೇಕು ಅಂದ್ರೆ ಇಂತ ಹಸುಗಳು, ದನಗಳು, ಎಮ್ಮೆಗಳು ಎಲ್ಲ ಕಟ್ಕೊಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದ್ರೆ ಇಂಥ ಫೋಟೋದಲ್ಲೋ ಇಲ್ಲ ಈ ಎಕ್ಸಿಬಿಷನ್ ಅಲ್ಲೋ ತೋರಿಸ್ಬೇಕೆ, ಈಗಳಪ್ಪ ಇವೆತ್ತು ನಮ್ಮ ಮಕ್ಳಿಗೋ ಮೊಮ್ಮಕ್ಳಿಗೋ ಬರ್ತಾರಲ್ಲ ಅವ್ರಿಗೆ, ಈಗಳಪ್ಪ ಇವೆತ್ತು ಎಕ್ಸಿಬಿಷನ್ ಇವೇ ಎತ್ತು ಅಂತಿದ್ದು, ನಮ್ ತಾತರು ಕಟ್ಟಿದ್ರಂತೆ, ಹಂಗ್ ಕಟ್ತಿದ್ರಂತೆ, ಈ ತರ ಹೇಳೋಂತ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಇಂಥ ಮುಂದಿನ ಕೆಟ್ಟದ್ನ ನಾವು ಇದನ್ ಮಾಡ್ಕೊಂಡಲ್ಲೇ ರೈತರು ಪ್ರೋತ್ಸಾಹದಾಯಕವಾಗಿ ಪ್ರೋತ್ಸಾಹ ಕೊಟ್ರೆ ಇಂಥ ದನಕರುಗಳನ್ನ ಬೆಳೆಸಿ ವ್ಯವಸಾಯ ಮಾಡಿ ಸಾವಯವ ಕೃಷಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇಂಥ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದ ತರ ಎಲ್ಲಾ ಜಾತ್ರೆಗಳು ಈ ತರ ಪ್ರೋತ್ಸಾಹ ಮಾಡಿದ್ರೆ ದನ ಜಾತ್ರೆಗಳು ಅತಿ ಹೆಚ್ಚಿನದಾಗಿ ನಡೆಯುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಶ್ರೀ ಬಂಡಿ ರಂಗನಾಥ ಸ್ವಾಮಿ ಈ ರೈತರಿಗೆ ಆರೋಗ್ಯದ ಜೊತೆ ಮಳೆ ಬೆಳೆ ಕೊಟ್ಟು ಮುಂದಿನ ದಿನದಲ್ಲಿ ಮತ್ತಷ್ಟು ಗತವೈಭವ ಬರ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಒಂದ್ ಕಾಲದಲ್ಲಿ ಹೊಲದಲ್ಲಿ ಹಸುಗಳು ಕರ್ಕೊಂಡು ಹೋಗಿ ಬಿತ್ತೆ ಬೀಜ ಮಾಡಿ ಬೆಳೆ ಬೆಳೀತಾ ಇದ್ರು. ಅದು ಭೂಮಿಗೆ ಫಲವತ್ತತೆಯನ್ನು ಕೊಡ್ತಾ ಇತ್ತು. ಎಲ್ಲ ಒಂದ್ ಕಡೆ ಅದು ಬಹಳ ಖುಷಿ ಕೊಡ್ತಿತ್ತು. ಈಗಿನ ಕಾಲದಲ್ಲಿ ಯಂತ್ರೋಪಕರಣಗಳು ಬಂದು ಟ್ರ್ಯಾಕ್ಟರ್, ಈ ರೀತಿಯಾಗಿ ಒಂದು ಸಮಾಜ ಹಾಳಾಗ್ತಾ ಇದೆ. ಯಾಕಂದ್ರೆ ಎತ್ತುಗಳು ಈ ರೀತಿ ಎಕ್ಸಿಬಿಷನ್ ತೋರಿಸೋ ಪರಿಸ್ಥಿತಿಯಲ್ಲಿ ಬಂದಿದೆ. ಅದನ್ನ ಯಾವ ರೀತಿ ನಿಮ್ಮ ಈ ಪೀಳಿಗೆಗೆ ನೀವು ಅನುಸರಿಸ್ತೀರಾ ಅಂತ? ಅದನ್ನೇ ಹೇಳುದು. ಯಾಕೆ ಅಂದ್ರೆ ಈಗ ಯಂತ್ರೋಪಕರಣಗಳು ಬಂದು ಈಗ ಕೂಲಿ ಕೆಲಸ, ಬೇರೆ ಬೇರೆ ಏನೋ ರೈತರಿಗೆ ಕೆಲಸ ಸಿಗೋದು, ಯಂತ್ರೋಪಕರಣಗಳು ಬಂದ್ರು ಆಧುನಿಕ ವೇಗವಾಗಿ ಆಗ್ಬೋದು, ಆದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಹಾಗಾಗಿ ಆರೋಗ್ಯವಾಗಿ ಸಾವಯವ ಕೃಷಿ ಮಾಡ್ಬೇಕು, ಸಾವಯವಕ್ಕೆ ಅದನ್ನ ಉತ್ತೇಜನ ಕೊಡ್ಬೇಕು ಅಂತ ಇಂಥ ಜಾನುವಾರುಗಳನ್ನ ಸಾಕ್ಬೇಕು. ಆಮೇಲೆ ಹಸುಗಳನ್ನ ಸಾಕ್ಬೇಕು. ಯಾಕೆಂದ್ರೆ ಹಸುಗಳನ್ನ ಸಾಕಿದ್ರೆ ಹಾಲು ಉತ್ಪಾದನೆ ಆಗುತ್ತೆ. ಮಕ್ಕಳು, ಯಾಕೆಂದ್ರೆ ಮೂಳೆಗಳಿಗೆ ಕ್ಯಾಲ್ಸಿಯಂ ಹೆಚ್ಚಿನದಾಗಿರೋದ್ರಿಂದ ಎಲ್ಲ ಆರೋಗ್ಯಪೂರ್ಣವಾಗಿ ಮಕ್ಳು ಇರ್ತಾರೆ. ಹಂಗಾಗಿ ಹಿಂದಿನ ಕಾಲದಾಗ ಹೆಂಗೆ ಅಂದ್ರೆ ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲ ಒಂದೇ ಮನೆಗೆ ಸಿಗೋದು. ಆದ್ರೆ ಈಗ ಡೈರಿ ಹೋಗ್ಬೇಕಾಗುತ್ತೆ. ಈ ತರ ಎಲ್ಲ ಇದೆ. ಹಾಗಾಗಿ ನಾವು ಒಂದು ಸಲಹೆ ಅಂತಿರೋ ಇಲ್ಲ ಒಂದು ರೈತರಿಗೆ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಕೈ ಮುಗ್ದು ನಮ್ರತೆಯಿಂದ ಕೇಳ್ಕೊಂತಾ ಇದೀನಿ. ಇಂಥ ಪ್ರೋತ್ಸಾಹ ದಯಮಾಡಿ ಎಲ್ಲರೂ ನೀವು ಇಂಥ ಎತ್ತುಗಳನ್ನ, ಹಸುಗಳನ್ನ, ದನಗಳನ್ನ ಸಾಕಿ ಮುಂದಿನ ಪೀಳಿಗೆಯಲ್ಲೂ ಕೂಡ ಇದೇ ರೀತಿ ಸಾವಯವ ಕೃಷಿಗಳನ್ನ ಮಾಡ್ಕೊಂಡು ಮಾಡ್ಬೇಕು. ಇಂಥ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ, ಇನ್ನು ಬೇರೆ ಬೇರೆ ಪಟ್ನಾಯಕ್ನಲ್ಲಿ ಜಾತ್ರಾ ಮಹೋತ್ಸವ, ಯಲ್ಕೆರೆ ಜಾತ್ರಾ ಮಹೋತ್ಸವ, ಹಂಗೆ ಬಡೂನಹಳ್ಳಿ ಜಾತ್ರಾ ಮಹೋತ್ಸವ, ಕಾರಹಳ್ಳಿ ಜಾತ್ರಾ ಮಹೋತ್ಸವ, ಹೀಗೆ ಎಲ್ಲಾ ಕಡೆಯಲ್ಲಿ ಜಾತ್ರಾ ಮಹೋತ್ಸವ ನಡೀತಿತ್ತು. ಈಗ ಆಧುನಿಕ ಯುಗದಲ್ಲಿ ರೈತರು ಎತ್ಕುಳ ಕಟ್ಟೋದು ಕಡಿಮೆ ಆಗಿರೋದ್ರಿಂದ ಅವು ನೆನೆಗುಂದಿಗೆ ಬೀಳ್ತಾ ಇದೆ. ಹಾಗಾಗಿ ತಾವರೆಕೆರೆಯಲ್ಲಿ ನಾವೆಲ್ಲ ಉಸ್ತುವಾರಿ ತಗೊಂಡು ಇಂಥ ಜಾತ್ರಾ ಮಹೋತ್ಸವನ ಮತ್ತಷ್ಟು ರೈತರಿಗೆ ಪ್ರೋತ್ಸಾಹ ಮಾಡಿ, ನೀರು, ಬೆಳಕು, ಎಲ್ಲಾ ರೀತಿಯ ಪ್ರೋತ್ಸಾಹ ಮಾಡಿ ಈ ತರ ಅನುಕೂಲ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.